ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ನಾಳೆಯೇ ಮತದಾನ. ಬಹಿರಂಗ ಪ್ರಚಾರದ ಸಮಯ ನಿನ್ನೆ ಸಂಜೆಗೆ ಅಂತ್ಯ ಆಗಿದೆ. ಇವತ್ತೇನಿದ್ರು ಮನೆ ಮನೆ ಪ್ರಚಾರ. ನಾಳೆ ಬೆಳಗ್ಗೆಯಿಂದ ಮತದಾನ ಆರಂಭ ಆಗತ್ತೆ. ಬಾಗಲಕೋಟೆಯಲ್ಲಿ ನೇರ ಹಣಾಹಣಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್. ವೀರಣ್ಣ ಚರಂತಿ ಮಠ್ ಬಿಜೆಪಿ ಅಭ್ಯರ್ಥಿಯಾಗಿ, ಉಮೇಶ್ ಮೇಟಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನೇರ ಹಣಾಹಣಿ ಇದೆ. ನಾಳೆ ಬೆಳಗ್ಗೆ 7 ಗಂಟೆಯಿಂದ ಮತದಾನ ಶುರುವಾಗುತ್ತೆ. 332 ಬೂತ್ ಬರ್ತವೆ ಬಾಗಲಕೋಟೆಯಲ್ಲಿ. ಎಲ್ಲ ರೀತಿಯ ಸಿದ್ಧತೆಗಳು ಮುಗಿದಿದ್ದಾವೆ. ಸಾವಿರದ 500ಕ್ಕೂ ಹೆಚ್ಚು ಸಿಬ್ಬಂದಿ ಕೆಲಸ ಮಾಡ್ತಾರೆ ನಾಳೆಯ ಮತದಾನವನ್ನು ಯಶಸ್ವಿಗೊಳಿಸೋದು. ಸೂಕ್ಷ್ಮ ಮತಗಟ್ಟೆಗಳನ್ನು ಗುರುತಿಸಿ ಹೆಚ್ಚಿನ ಭದ್ರತೆ ಕೊಡಲಾಗಿದೆ. ಒಂದು 1,26,761 ಪುರುಷ ಮತದಾರರು. ಮಹಿಳಾ ಮತದಾರರ ಸಂಖ್ಯೆ ಅವರಿಗಿಂತ ಜಾಸ್ತಿ ಇದೆ. 1,32,476. ಒಟ್ಟು 2,59,260 ಮತದಾರರಿದ್ದಾರೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ. ಉಪಚುನಾವಣೆಗಳಲ್ಲಿ ತುರುಸಿನ ಸ್ಪರ್ಧೆ, ವಿಪರೀತದ ಪ್ರಚಾರ ಎಲ್ಲ ಸೇರ್ಕೊಂಡು ಮತದಾನದ ಪ್ರಮಾಣ ಜಾಸ್ತಿ ಆಗತ್ತೆ. ಸಾಮಾನ್ಯವಾಗಿ ಜನರಲ್ ಎಲೆಕ್ಷನ್ಸ್ಗೆ ಹೋಲಿಸಿದರೆ ಬೈ ಎಲೆಕ್ಷನ್ಗಳಲ್ಲಿ ಮತದಾನದ ಪ್ರಮಾಣ ಜಾಸ್ತಿ. ಲಿಂಗಾಯತ ಡಾಮಿನೆನ್ಸ್ ಇರುವ ವಿಧಾನಸಭಾ ಕ್ಷೇತ್ರ. ಸುಮಾರು 80,000ದಷ್ಟು ಲಿಂಗಾಯತರು ಅಂತಾರೆ, 40,000ದಷ್ಟು SC, 18,000 ST, ಕುರುಬ ಸಮುದಾಯ 40,000, ಮುಸ್ಲಿಂ ಜನಸಂಖ್ಯೆ ಒಂದು 25,000. ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡುವಂತೆ ಮತದಾರರಿಗೆ ಮನವಿ ಮಾಡಿಕೊಂಡರು. ಈಗಾಗಲೇ ಅವ್ರಿಗೊಂದು ತರಬೇತಿ ಕೂಡ ಕೊಡಬೇಕಾಗತ್ತೆ, ಬ್ರೀಫಿಂಗ್ ಸೆಷನ್ ಅಂತೇಳಿ. ಇವಾಗೆಲ್ಲ ನಮ್ಮ ಪೊಲೀಸ್ ಸಿಬ್ಬಂದಿಯವರು ಆಗಮಿಸಿದಾರೆ. ಅವ್ರಿಗೆ ಏನು ತಿಂಡಿ ವ್ಯವಸ್ಥೆ ಅಲ್ಲಿ ಊಟದ ವ್ಯವಸ್ಥೆ ಕೂಡ ಮಾಡಿದೆವು. ಅವ್ರಿಗೊಂದು ತರಬೇತಿಯನ್ನು ಕೊಡಬೇಕಾಗ್ತದೆ. ನಿಮಗೆ ಆಲ್ರೆಡಿ ಈಗಾಗಲೇ 2 ತರಬೇತಿ ನೀಡಲಾಗಿದೆ. ಇದೊಂದು ಹೆಚ್ಚುವರಿಯಾಗಿ ಚುನಾವಣಾ ಆಯೋಗದ ನಿರ್ದೇಶನದಂತೆ ಇವತ್ತು ಕೂಡ ತರಬೇತಿ ಕೊಟ್ಟು ಅವರಿಗೆ ಏನು ಸಾಮಗ್ರಿಗಳು ಇರ್ತಲ್ಲ, ಅವಶ್ಯಕ ಇರುವ ಸಾಮಗ್ರಿಗಳು ಅವ್ರನ್ನ ಕೂಡ ಅವ್ರಿಗೆ ಹಸ್ತಾಂತರ ಮಾಡ್ತಾ ಇದ್ದಾರೆ. ಪ್ರಕ್ರಿಯೆ ನಡೀತಾ ಇದೆ. ಇವಾಗ ಈ ಒಂದು ಚುನಾವಣೆಗೆ 1,564 ನಾವು ಪೋಲಿಂಗ್ ಸ್ಟಾಫನ್ನು ಹಾಕಿದೆವು. ಒಂದೊಂದು ಪೋಲಿಂಗ್ ಸ್ಟಾಫಲ್ಲಿ ಪ್ರಿಸೈಡಿಂಗ್ ಆಫೀಸರ್, APR, 2 ಪೋಲಿಂಗ್ ಆಫೀಸರ್ಸ್ ಇರ್ತಾರೆ. ಅದೇ ರೀತಿ ಯಾವ್ಯಾವ ಸೂಕ್ಷ್ಮದಲ್ಲ ಹೆಚ್ಚುವರಿ ನಾವು ಪೊಲೀಸ್ ಮತ್ತು CAPF ತಂಡವನ್ನು ಪೊಲೀಸ್ ವರಿಷ್ಠರ ಜೊತೆಗೆ ಸೇರಿ ಈಗಾಗಲೇ ನಾವು ಒಂದು ನಿಯೋಜನೆ ಮಾಡಲಾಗಿದೆ. ಏನು ಸೂಕ್ತ ರಕ್ಷಣೆ ಮತ್ತು ಭದ್ರತೆ ಒದಗಿಸಬೇಕಲ್ಲ ಅದನ್ನು ಈಗಾಗಲೇ ನಾವು ಕ್ರಮ ಕೈಗೊಂಡಿದ್ದೇವೆ. ಬೂತು ಒಂದು ಯುವ ಮತದಾರರು ಸೆಳೀಲಿಕ್ಕೊಂದು, ಆಮೇಲೆ PWD ವೋಟರ್ಸ್ ಸೆಳೀಲಿಕ್ಕೊಂದು, ಪ್ಲಸ್ ಎತ್ನಿಕ್ ಇದು ನಮ್ದು ಸ್ಥಳೀಯವಾಗಿ ಏನಿರ್ತಲ್ಲ ಅದೊಂದು 4 ಬೂತ್ಗಳೊಂದು ವಿಶೇಷ ಬೂತ್ಗಳಾಗಿ ನಾವು ಇದು ಮಾಡಿದ್ದೇವೆ. ಇದೊಂದು ಸಂವಿಧಾನಿಕ ಹಕ್ಕು. ಅವ್ರಿಗೆ ಆ ಹಕ್ಕನ್ನು ತಾವು ಎಲ್ಲರೂ ಚಲಾಯಿಸಬೇಕಂತ
ತಮ್ಮ ಮೂಲಕ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊತಾ ಇದ್ದಾರೆ. ಬಾಗಲಕೋಟೆಗಿಂತಲೂ ಹೆಚ್ಚು ಕುತೂಹಲ ಕೆರಳಿಸಿರೋದು ಈ ಸಲ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಶಾಮನೂರು ಶಿವಶಂಕರಪ್ಪನವರ ಸಾವಿನಿಂದಾಗಿ ಉಪಚುನಾವಣೆ ಬಂದಿದೆ. ಮುಸ್ಲಿಂ ಸಮುದಾಯದವರು ತಮ್ಮವರೊಬ್ಬರಿಗೆ ಟಿಕೆಟ್ ನಿರೀಕ್ಷೆ ಮಾಡಿದ್ರು. ಕಾಂಗ್ರೆಸ್ನಿಂದ ಜೋರ ಗಲಾಟೆಯಾಯಿತು. ಐದಕ್ಕೂ ಹೆಚ್ಚು ಮುಸ್ಲಿಂ ಅಭ್ಯರ್ಥಿಗಳಿದ್ದಾರೆ ಕಣದಲ್ಲಿ. ಶಾಮನೂರು ಶಿವಶಂಕರಪ್ಪನವರ ಪುತ್ರ ಸಮರ್ಥ್ ಕಾಂಗ್ರೆಸ್ ಕ್ಯಾಂಡಿಡೇಟ್. ಬಿಜೆಪಿ ಎಸ್ಟಿ ಸಮುದಾಯದ ಶ್ರೀನಿವಾಸ ದಾಸಕರಿಯಪ್ಪ ಅವರಿಗೆ ಟಿಕೆಟ್ ಕೊಟ್ಟಿದೆ. ಮುಸ್ಲಿಂ ಅಭ್ಯರ್ಥಿಗಳ ಪೈಕಿ ಆದಿಲ್ ಪಾಷಾ ಮುಂಚೂಣಿಯಲ್ಲಿದ್ದಾರೆ. ಕಣದಲ್ಲಿರುವ ಮುಸ್ಲಿಂ ಅಭ್ಯರ್ಥಿಗಳು ಎಷ್ಟು ವೋಟ್ ತಗೊಳ್ತಾರೆ, ಅದರಿಂದ ಸಮರ್ಥ್ ಮೇಲೆ ಏನು ಇಂಪ್ಯಾಕ್ಟ್ ಆಗುತ್ತೆ. ರಾಜಕೀಯ ಕುತೂಹಲ ಇರೋದು ಅದರಲ್ಲಿ. ಒಂದು 1,13,654 ಪುರುಷ ಮತದಾರರು, 1,17,986 ಮಹಿಳಾ ಮತದಾರರು. ಮಹಿಳಾ ಮತದಾರರ ಸಂಖ್ಯೆ ಇಲ್ಲಿ ಕೂಡ ಜಾಸ್ತಿ ಇದೆ. ಒಟ್ಟು 2,31,683 ಮತದಾರರಿದ್ದಾರೆ. ಮುಸ್ಲಿಂ ಮತದಾರರ ಸಂಖ್ಯೆ ಅತಿ ಹೆಚ್ಚು, 75,000 ಆಸುಪಾಸು. ಬಿಟ್ರೆ ಲಿಂಗಾಯತರು 54,000, 25,000 ಕುರುಬ, 18,000 ಎಸ್ಟಿ, 24,000 ಎಸ್ಸಿ, 20,000 ಮರಾಠ ಮತಗಳು, 14,000 ಇತರ ಸಮುದಾಯದವರೆಲ್ಲ ಸೇರಿ. ಮತಕ್ಕೋಸ್ಕರನೇ ಈ ಒಂದು ಚುನಾವಣೆಗೋಸ್ಕರನೇ ಸುಮಾರು 8 ನಮ್ಮ CAPF ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್, 6 CISF, 2 CRPF ತುಕಡಿಗಳು ಬಂದಿದ್ದಾವೆ. ಇವರನ್ನ ನಾವು ಈಗಾಗಲೇ ನಗರದ ವಿವಿಧ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸೆನ್ಸಿಟಿವ್ ಬೂತ್ಗಳಿಗೆ ಸಂಬಂಧಪಟ್ಟಂತೆ ಜನರಲ್ಲಿ ಭಯಮುಕ್ತ ವಾತಾವರಣ ಕ್ರಿಯೇಟ್ ಮಾಡುವ ನಿಟ್ಟಿನಲ್ಲಿ ರೂಟ್ ಮಾರ್ಚ್ ಮತ್ತು ಏರಿಯಾ ಡಾಮಿನೇಷನ್ ಕೈಗೊಂಡಿದ್ದೇವೆ. ಅದರ ಜೊತೆಗೆ ಎಲ್ಲ ಸಿಬ್ಬಂದಿಗಳಿಗೆ ಸೂಕ್ತ ತರಬೇತಿಯನ್ನು ನೀಡಿ ಭದ್ರತಾ ವ್ಯವಸ್ಥೆಯನ್ನು ನಾವು ಸದೃಢಗೊಳಿಸಿದ್ದೇವೆ. ಅದರ ಈ ಸಾರಿ ಒಂದು ವಿಶೇಷ ಅಂತಂದರೆ ಬೂತ್ ಹೊರಭಾಗದಲ್ಲಿ ಏನು ಮಾನ್ಯ ಅಧಿಕಾರಿಗಳ ಆದೇಶದಂತೆ 200 ಮೀಟರ್ ವ್ಯಾಪ್ತಿ, ಈ ಒಂದು 200 ಮೀಟರ್ ವ್ಯಾಪ್ತಿಯಲ್ಲಿ ಸೂಕ್ತ ಭದ್ರತೆಗೋಸ್ಕರನೇ ಪೆರಿಮೀಟರ್ ಔಟ್ಸೈಡ್ ದಿ ಪೋಲಿಂಗ್ ಬೂತ್ ಜಾಸ್ತಿ ಸೆಕ್ಯೂರಿಟಿಯನ್ನು ಮಾಡ್ಕೊಂಡಿದ್ದೇವೆ. ಒಬ್ಬ ASI ಅನ್ನು ಕೂಡ ನಿಯೋಜನೆ ಮಾಡಿದ್ದೇವೆ. ಅದರ ಜೊತೆಗೆ ಪ್ರತಿಯೊಂದು ಏನು 284 ಪೋಲಿಂಗ್ ಬೂತ್ಗಳು ಬರ್ತವೆ, ಅದರಲ್ಲಿ 72 ಕ್ರಿಟಿಕಲ್ ಬೂತ್ಗಳು ಬರ್ತವೆ. ಟೋಟಲ್ 127 ಲೊಕೇಶನ್ಗಳಲ್ಲಿ ಈ 284 ಪೋಲಿಂಗ್ ಬೂತ್ಗಳು ಬರ್ತಾ ಇದ್ದವು. ಈ ಎಲ್ಲ ಬೂತ್ಗಳಿಗೂ ಕೂಡ ನಮ್ಮ 127 ಲೊಕೇಶನ್ ಕೂಡ ನಮ್ಮ CFF ತುಕಡಿಗಳನ್ನು ನಾವು ನಿಯೋಜನೆ ಮಾಡಿದ್ದೇವೆ. ಅದರ ಜೊತೆಗೆ ಸ್ಟ್ರೈಕಿಂಗ್ ಫೋರ್ಸ್ ಸುಮಾರು 5 KSRP ತುಕಡಿಗಳು ಮತ್ತು 5 DR ತುಕಡಿಗಳನ್ನು ನಾವು ನಿಯೋಜನೆ ಮಾಡಿಕೊಂಡಿದ್ದೇವೆ. ಎಲ್ಲ ಸಿಬ್ಬಂದಿಗಳಿಗೆ ಈಗಾಗಲೇ ನಾವು ನಿನ್ನೆ ಸಾಯಂಕಾಲ ಪೊಲೀಸ್ ರೋಲ್ ಕಾಲ್ ಇಟ್ಕೊಂಡ್ಬಿಟ್ಟು ಸಿಬ್ಬಂದಿಗಳಿಗೆ ಸೂಕ್ತ ಸಲಹೆ ಸೂಚನೆ ನೀಡಿ ಯಾವ ರೀತಿ ಭದ್ರತೆಯನ್ನು ಕೈಗೊಳ್ಳಬೇಕಂತ ಹೇಳಿ ಅವರಿಗೆ ಸೂಕ್ತ ನಿರ್ದೇಶನ ನೀಡಿದ್ದೇವೆ. ನಾಳೆ ಕೂಡ ಈ ಒಂದು ಚುನಾವಣೆ ಪ್ರಕ್ರಿಯೆಗೆ ನಮ್ಮ ಸೆಕ್ಟರ್ ಮೊಬೈಲ್ಸ್ ಸುಮಾರು 15 ಸೆಕ್ಟರ್ ಮೊಬೈಲ್ಸು, 12 ಸೂಪರ್ವೈಸರ್ ಸೆಕ್ಟರ್ ಮೊಬೈಲ್ಸು. ಸೆಕ್ಟರ್ ಮೊಬೈಲ್ಸ್ ಅಂದರೆ ಒಂದು ಸಬ್ ಇನ್ಸ್ಪೆಕ್ಟರ್, ಒಂದು ಹೆಡ್ ಕಾನ್ಸ್ಟೇಬಲ್, ಒಂದು ಕಾನ್ಸ್ಟೇಬಲ್ ಆ ಒಂದು ವೆಹಿಕಲ್ ಇರ್ತಾರೆ. ಅವರಿಗೆ ಸುಮಾರು ಎಲ್ಲ ಪೋಲಿಂಗ್ ಸ್ಟೇಷನ್ಸಿಗೆ ನಾವು ಎಕ್ಸ್ಟ್ರಾ ಪೊಲೀಸ್ಗಳನ್ನು ಹಾಕಿದ್ದೇವೆ. ಇದಲ್ಲದೆ ಪ್ರೊಬೇಷನರಿ IPS ಆಫೀಸರನ್ನು ಕೂಡ ನಮ್ಮ IG ಅವರು ಹೊರಗಡೆ ಜಿಲ್ಲೆಯಿಂದ ನೇಮಕ ಮಾಡಿದ್ದಾರೆ. ಇದಲ್ಲದೆ ಪ್ರೊಬೇಷನರಿ ಸಬ್ ಇನ್ಸ್ಪೆಕ್ಟರ್ಸ್ ಸುಮಾರು 164 ಜನ ಯಂಗ್ ಆಫೀಸರ್ಸನ್ನು ಕೂಡ ನಾವು ನಿಯೋಜನೆ ಮಾಡಿಕೊಂಡಿದ್ದೀವಿ. ಯಾವುದೇ ಗೊಂದಲಕ್ಕೆ, ಯಾವುದೇ
ಅಹಿತಕರ ಘಟನೆಗೆ ಅವಕಾಶ ಇಲ್ಲದೆ ಚುನಾವಣೆಯನ್ನು ನಡೆಸೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಅತಿ ಮುಖ್ಯವಾಗಿ ಈ ಬಾರಿ ಚುನಾವಣೆಯಲ್ಲಿ ಎಲ್ಲ ಮತಕೇಂದ್ರಗಳಿಗೆ CCTVಗಳನ್ನು ಹಾಕಿದ್ದೀವಿ. ಒಳಗಡೆನೂ ಹಾಕಿದ್ದೀವಿ, ಹೊರಗಡೆನೂ ಹಾಕಿದ್ದೀವಿ. ಸೊ ಹಾಗಾಗಿ ಒಳಗಡೆ ಮತ ಚಲಾವಣೆ ಮಾಡೋದು ಮಾತ್ರ ಗೊತ್ತಾಗಲ್ಲ. ಮತ ಚಲಾವಣೆ ಮಾಡೋದು ಅದು ಸೀಕ್ರೆಸಿ ಕೋರ್ಟ್ ಪ್ರಕಾರ ಯಾರಿಗೂ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.